ಅವ್ರಿಗೆ ಈ ಒಂದು ಸಭೆಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮತ್ತೊಬ್ಬರು ಕಾರ್ಯದರ್ಶಿಗಳಾದಂತ ಮಂಜುನಾಥ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಮತ್ತು ಡಾಕ್ಟರ್ ನಾಯಕ್ ಸಾಹೇಬ್ ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಹಿರಿಯ ಉಪಾಧ್ಯಕ್ಷರಾದಂತ ಅಶೋಕಪ್ಪನವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ, ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತ ಶಿವರಾಮ್ ಸಾಹೇಬ್ ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ನಮ್ಮ ಸಂಘದ ಟ್ರೆಷರರ್ ಆದಂತ ವರ್ಧಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತವನ್ನು ಕೋರ್ತಾ, ನಮ್ಮ ಸಂಘದ ಅಸಿಸ್ಟೆಂಟ್ ಟ್ರೆಷರರ್ ಅಂತ ಅಭಿನವ್ ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಅಧಿಕ ಕಾರ್ಯದರ್ಶಿಗಳಾದಂತ ಆನಂದ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಮತ್ತೊಬ್ಬರು ಅಧಿಕ ಕಾರ್ಯದರ್ಶಿ MS ಕುಮಾರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಮತ್ತೊಬ್ಬರು ಅಧಿಕ ಕಾರ್ಯದರ್ಶಿ ಕುಮಾರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಸಹಕಾರ್ಯದರ್ಶಿಗಳಾದಂತ ಲಕ್ಷ್ಮೀನಾರಾಯಣ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಸಭೆಗೆ ಸ್ವಾಗತ. ಮೈಸೂರು ಡೆಪ್ಟಿ ಸೆಕ್ರೆಟರಿ ಆದಂತ ಸಂತೋಷ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತ. ಶಂಕರ್ ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತವನ್ನು ಕೋರ್ತಾ, ನಮ್ಮ ಸಂಘದ ಎಲ್ಲ ಸಂಘಟನಾ ಕಾರ್ಯದರ್ಶಿಗಳು अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल बंगा, विंध्य हिमाचल यमुना गंगा उत्कल जलधि तरंगा। तव शुभ नामे जाहे तव शुभ आशीष माहे, गाहे तव जय गाथा। ವೇದಿಕೆ ಮೇಲೆ ಕೂತಿರುವ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದಂಥ ಗಂಗಾನಾಯಕ್ ಅವರೇ, ಮತ್ತೊಬ್ಬರು ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ಅವಿನ್ ಅವರೇ, ಹಾಗೆ ನಮ್ಮ ಬೆಸ್ಕಾಂ ಉಪಾಧ್ಯಕ್ಷರಾದಂಥ ಮೋಹನ್ ಗೌಡ್ರೆ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ನಮ್ಮ ಸಂಘದ ವಿವಿಧ ಹಂತದ ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯಗಳೇ, ನಮ್ಮ ನೌಕರ ಸಂಘದ ಎಲ್ಲ ಸ್ನೇಹಿತರೆ, ಮೊದಲನೇದಾಗಿ ತಮಗೆಲ್ಲರೂ ಗಣರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇವತ್ತಿನ ದಿವಸ 77ನೇ ಗಣರಾಜ್ಯೋತ್ಸವನ ನಮ್ಮ ಸಂಘದ ಕೇಂದ್ರ ಕಚೇರಿ ಆವರಣದಲ್ಲಿ ಆಚರಿಸ್ತಾ ಇದ್ದೀವಿ. ಇವತ್ತಿನ ದಿವಸ ಸ್ವತಂತ್ರ ಬಂದ ಪೂರ್ವದಲ್ಲಿ ಇವತ್ತು ದಿವಸ ನಮ್ಮ ಸಂವಿಧಾನನ ರಚನೆ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಿ ಇವತ್ತು ಸಂವಿಧಾನ ಯಾವ ರೀತಿ ಅನುಷ್ಠಾನ ನಡೆಸ್ಕೋಬೇಕು ಅಂತ ಸರ್ಕಾರಕ್ಕೆ ಕೊಟ್ಟಂಥ ಈ ಮಹಾನ್ ಸಂವಿಧಾನ ಶಿಲ್ಪಿಯಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ಸಂಘಟಕರು ಇವತ್ತು ದಿವಸ ಈ ಸಂವಿಧಾನನ ಕೊಟ್ಟಿದ್ದಾರೆ. ಅದರ ಅನುಗುಣವಾಗಿ ಇವತ್ತು ದಿವಸ ನಮ್ಮ ದೇಶ ಸಂವಿಧಾನ ಅಡಿಯಲ್ಲಿ ಇವತ್ತು ದಿವಸ ನಾವೆಲ್ಲ ನಡ್ಕೊಳ್ತಾ ಬಂದಿದ್ದೀವಿ. ಇವತ್ತು ಯಾವುದೇ ಒಂದು ರೂಪುರೇಷ, ಯಾವುದೇ ಒಂದು ಕಾನೂನು ಕಟ್ಟೆಯಲ್ಲಿ ಇವತ್ತು ಸಂವಿಧಾನ ಅಡಿಯಲ್ಲಿ ಇವತ್ತು ದಿವಸ ನಡೆಸ್ಕೊಳ್ತಾ ಬಂದಿರ್ತಾ ಇದ್ರೆ, ಇವತ್ತು ನಮ್ಮ ದೇಶದ ಮಹಾನ್ ನಾಯಕರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧಿಯವರು, ವಲ್ಲಭಾಯ್ ಪಟೇಲ್ ಅವರು, ಇವತ್ತು ವಲ್ಲಭಾಯ್ ಪಟೇಲ್ನ ನಾವು ಪ್ರತಿಯೊಬ್ಬರು ನೆನೆಸ್ಕೋಬೇಕು. ದೇಶದ ಎಲ್ಲ ರಾಜ ಮಹಾರಾಜರು ಆ ಒಂದು ರಾಜ್ಯಗಳಲ್ಲಿ ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ, ಹಲವಾರು ಯೋಜನೆಗಳನ್ನ ಇವತ್ತು ದಿವಸ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಹೆಸರಾಂತ ನಮ್ಮ ಒಂದು ದೇಶ ಆಗಿದೆ.
ಇವತ್ತು ದಿವಸ ನಮ್ಮ ಇಂಧನ ಕ್ಷೇತ್ರದಲ್ಲಿ ಹೋಗ್ತೇವೆ ಯಾಕಂದ್ರೆ ಬಹಳಷ್ಟು ಮೈಲುಗಳನ್ನ ನಾವು ದಾಟಿದ್ದೀವಿ. ಇವತ್ತು ನಮ್ಮ ಇಂಧನ ಕ್ಷೇತ್ರ ಬಹಳಷ್ಟು ಮುಂದೆ ಸಾಗ್ತಾ ಇದೆ. ಸಾಕಷ್ಟು ಇವತ್ತು ಬೆಳವಣಿಗೆಯಲ್ಲಿ ಇವತ್ತು ನಮ್ಮ ಇಂಧನ ಕ್ಷೇತ್ರದಲ್ಲಿ ಇವತ್ತು ವಿಂಡ್ ಇರ್ಬೋದು, ಮತ್ತೆ ನಮ್ಮ ಸೋಲಾರ ಒಂದು ವಿದ್ಯುತ್ ಉತ್ಪಾದನೆ ಇರ್ಬೋದು, ಇವತ್ತು ಹೈಡ್ರಾಲಿಕ್ ಇರ್ಬೋದು, ಥರ್ಮಾಲ್ ಇರ್ಬೋದು, ಅಣು ವಿದ್ಯುತ್ ಸೌರ ಇರ್ಬೋದು, ಎಲ್ಲ ಇದರಲ್ಲಿ ಇವತ್ತು ನಮ್ಮ ಒಂದು ರಾಜ್ಯದಲ್ಲಿ ಬಹಳಷ್ಟು ಮೈಲುಗಳನ್ನ ಇವತ್ತು ದಿವಸ ಇಂಧನ ಇಲಾಖೆ ದಾಟಿದೆ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಇಂಧನ ಇಲಾಖೆಯಲ್ಲಿ ಇವತ್ತು ಸಾಕಷ್ಟು ನಮ್ಮ ನೌಕರರ ರಿಕ್ರೂಟ್ಮೆಂಟ್ ಮಾಡೋ ನೌಕರ ಒಂದು ಬೇಡಿಕೆ ಇತ್ತು. ಏನೊಂದು ರೀಡಿಂಗ್ ಡೇಟ್ನ ಎಕ್ಸ್ಟೆನ್ಷನ್ ಮಾಡಿ ಔಟ್ಸೋರ್ಸ್ ಏಜೆನ್ಸಿಯಿಂದ ಆಗ್ತಾ ಇರುವಂತಹ ಒಂದು ಸಮಸ್ಯೆಗಳಿಂದ ಅದನ್ನ ಬಗೆಹರಿಸಿದ್ರು. MD ಸ್ಪಂದಿಸಿ 27 ದಿವಸ ರೀಡಿಂಗ್ ಡೇಟ್ನ ಎಕ್ಸ್ಟೆನ್ಷನ್ 1 ಕೋಟಿ ವರ್ಷಕ್ಕೆ ವರಮಾನ ಬರುವಾಗಿ ಪ್ರೋ ರೀಡಿಂಗ್ ಆಗಿದೆ. 100 ಕೋರ್ಸ್ ಇವತ್ತು ವರಮಾನ ನಮ್ಮಲ್ಲಿ